ಇನ್ನು ಬಿಜೆಪಿಯಿಂದ ಉಚ್ಚಾಟನೆಯಾದ ಬಳಿಕ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಂಗಳೂರಿಗೆ ಬಂದಿದ್ದಾರೆ. ಇಲ್ಲಿ ಎಲ್ಲರೂ ಸೇರ್ಕೊಂಡು ಒಂದು ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಕ್ಷಿಪ್ರ ಬೆಳವಣಿಗೆ. ಯತ್ನಾಳ್ ಉಚ್ಚಾಟನೆ ಬಳಿಕವೂ ನಿಲ್ತಾ ಇಲ್ಲ ರೆಬಲ್ಸ್ ಆಟ. ಯತ್ನಾಳ್ ಬಣದಿಂದ ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ಸಭೆ ನಡೀತಾ ಇದೆ ಅಂತ ಗೊತ್ತಾಗಿದೆ. ಯುಬಿ ಸಿಟಿ ಅಪಾರ್ಟ್ಮೆಂಟ್ನ ಸಿದ್ದೇಶ್ವರ್ ಫ್ಲಾಟ್ನಲ್ಲಿ ಈ ಸಭೆ ನಡೀತಾ ಇದೆ. ರಹಸ್ಯವಾಗಿ ಮಾಡಕ್ಕೆ ಹೋಗಿದ್ದಾರೆ. ಬೆಂಬಲಿಗರ ಸಭೆಯಲ್ಲಿ ಉಚ್ಚಾಟಿತ ಯತ್ನಾಳ್ ಕೂಡ ಭಾಗಿಯಾಗಿದ್ದಾರೆ. ಯತ್ನಾಳ್ ವಿಚಾರದಲ್ಲಿ ಮುಂದಿನ ನಡೆ ಏನು ಮಾಡಬೇಕು ಅಂತ ಭಿನ್ನರು ಚರ್ಚೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಆ ಥರ ಉಚ್ಚಾಟಿತರಾದವರ ಪರವಾಗಿ ಈ ಥರ ಸಭೆಗಳನ್ನ ಮಾಡೋದು ಕೂಡ ಪಕ್ಷದ ಕೆಂಗಣ್ಣಿಗೆ ಕಾರಣವಾಗುತ್ತೆ. ಆದರೂ ಕೆಲವರು ಬಿಟ್ಟಿಲ್ಲ. ಯಾರ್ಯಾರು ಯತ್ನಾಳ್ ಬಣದಲ್ಲಿ ಗುರುತಿಸ್ಕೊಂಡಿದ್ರೋ ಅವರೆಲ್ಲರೂ ಕೂಡ ಇವತ್ತು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಏನಾದರೂ ಮಾಡಿ ಯತ್ನಾಳ್ ಅವರ ಉಚ್ಚಾಟನೆಯನ್ನು ಹೈಕಮಾಂಡ್ ಹಿಂಪಡೆಯುವಂತೆ ಮಾಡಬೇಕು. ಅದು ಇವರಿಗಿರ್ತಕ್ಕಂಥ ದೊಡ್ಡ ಸವಾಲು. ಬಟ್ ಇವರ ಮನವಿಗೆ ಹೈಕಮಾಂಡ್ ಒಪ್ಪುತ್ತಾ ಇಲ್ವಾ ಗೊತ್ತಿಲ್ಲ. ಈಗಾಗಲೇ ವಿಜಯಪುರದಲ್ಲಿ ಒಂದು 150ರಿಂದ 200 ಜನ ಪದಾಧಿಕಾರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ರಾಜೀನಾಮೆ ಮುಖಾಂತರ ಏನಾದ್ರು ಬೆದರಿಸುವ ತಂತ್ರವಾಗುತ್ತಾ, ಹೈಕಮಾಂಡ್ ಇದಕ್ಕೆ ಮಣೆ ಹಾಕುತ್ತಾ ಗೊತ್ತಿಲ್ಲ. ಯುಬಿ ಸಿಟಿಯಲ್ಲಿರ್ತಕ್ಕಂಥ ಜಿಎಂ ಸಿದ್ದೇಶ್ವರ್ ಅವರ ಫ್ಲ್ಯಾಟ್ನಲ್ಲಿ ಇವತ್ತು ಈ ಸಭೆ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಆರಂಭದಲ್ಲಿ ಎಲ್ಲಿ ಸಭೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಬಿಟ್ಟು ಕೊಡದ ರೀತಿಯಲ್ಲಿ ಗೌಪ್ಯ ಸಭೆ ಮಾಡ್ತಾಯಿದ್ರು. ಬಟ್ ಈಗ ಯತ್ನಾಳ್ ಅವರು ಯಾವಾಗ ಕಲಬುರಗಿಯಿಂದ ವಾಪಸ್ ಬಂದರೂ ಸಭೆ ನಡೀತಾ ಇದೆ. ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆಯ ಬಳಿಕ ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇದೆ. ಏನು ಬೆಳವಣಿಗೆ ಆದರೂ ಇವ್ರು ಮಾಡ್ಕೋಬೇಕಷ್ಟೇ. ಇವ್ರ ಬೆಳವಣಿಗೆಗೆ ಸೊಪ್ಪಾಕುತ್ತಾ ಹೈಕಮಾಂಡ್ ಅಂತ ನೋಡಬೇಕು. ಅಷ್ಟಿಲ್ಲದೆ ಅವರು ಆ ನಿರ್ಧಾರ ತಗೊಂಡಿರಲ್ಲ. ಒಟ್ಟಾರೆ ಈಗ ಹೈಕಮಾಂಡ್ಗೆ ಯಾವುದಾದ್ರೂ ರೀತಿಯಲ್ಲಿ ಒತ್ತಡ ತಂದು ಯತ್ನಾಳ್ ಅವರ ಉಚ್ಚಾಟನೆ ಆದೇಶವನ್ನು ಹಿಂಪಡೆಯೋದಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಅದು ಎಷ್ಟರ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ. ತುಂಬ ಜನ ಅಂದ್ಕೊಂಡಿದ್ದು ಉಚ್ಚಾಟನೆ ಆಗ್ತಾ ಇದ್ದ ಹಾಗೆ ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾರೆ ಹೆದರ್ಕೊಂಡು ಅಂತ. ಬಟ್ ಹಾಗಾದಂಗೆ ಕಂಡು ಬರ್ತಾ ಇಲ್ಲ. ಇನ್ನೂ ಅವರ ಚಟುವಟಿಕೆಗಳು, ಭಿನ್ನಮಿತೀಯ ಚಟುವಟಿಕೆಗಳು ಜೋರಾಗ್ತಾನೇ ಇದೆ. ಹಾಗಾಗಿ ಇದು ಏನು ತೀರ್ಮಾನ ಆಗುತ್ತೆ, ಏನು ಎತ್ತ ಅಂತಕ್ಕಂಥದ್ದು ಬಹಳ ಮುಖ್ಯ. ಅಳದು ತೂಗಿ ಬಿಜೆಪಿ ಹೈಕಮಾಂಡ್ ಒಂದು ಗಟ್ಟಿ ನಿರ್ಧಾರಕ್ಕೇನೋ ಬಂತು, ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡೋಣ ಅಂತ. ಆದರೆ ಉಚ್ಚಾಟನೆಯ ಬಳಿಕವೂ ಕೂಡ ಯಾರ್ಯಾರು ಯತ್ನಾಳ್ ಜೊತೆ ಗುರುತಿಸ್ಕೊಂಡಿದ್ರು ಎಲ್ಲರೂ ಕೂಡ ಈಗ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅನಿಸುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಸಭೆ ಆರಂಭ ಆಗಿ ಎಷ್ಟೊತ್ತಾಯಿತು, ಏನು ತೀರ್ಮಾನಕ್ಕೆ ಬಂದಿದ್ದಾರೆ, ಯಾರ್ಯಾರು ಭಾಗಿಯಾಗಿದ್ದಾರೆ, ಭಿನ್ನರ ಮುಂದಿನ ನಡೆ ಏನು ಅಂತ? ಅರವಿಂದ್, ಯಾವಾಗ ಯತ್ನಾಳ್ ಅವರ ಉಚ್ಚಾಟನೆ ಅಥವಾ ಉಚ್ಚಾಟನೆಯಾದ ನಂತರ ಯತ್ನಾಳ್ ತಂಡದವರ ಮೇಲೆ ಒಂದು ರೀತಿಯಲ್ಲಿ ಕಾರ್ ಮೋಡದ ವಾತಾವರಣ. ಹಾಗಾಗಿ ಮುಂದೇನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಯೋಚನೆ ಮಾಡಿನೇ ಈ ಒಂದು ಸಭೆ ನಡೆಸ್ತಾ ಇರುವಂಥದ್ದು. ಬೆಂಗಳೂರಿನ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಬೆಂಗಳೂರಿನ ಫ್ಲ್ಯಾಟ್ನಲ್ಲಿ ಸಭೆ ಆರಂಭ ಆಗಿದೆ, ಈಗಾಗಲೇ ನಡೀತಾ ಇದೆ. ಅರವಿಂದ್ ಲಿಂಬಾವಳಿ ಅವರು ಕೂಡ ಬರ್ತೀನಿ ಅಂತ ಹೇಳಿದಾರಂತೆ, ಅವ್ರಿಗಾಗಿನೂ ಕೂಡ ಕಾಯ್ತಾ ಇದ್ದಾರೆ. ಈ ಮಧ್ಯೆ ಸಭೆ ಕೂಡ ಆರಂಭ ಆಗಿದೆ. ಈಗಾಗಲೇ 4ರಿಂದ 6 ಜನ ಭಿನ್ನಮತೀಯ ನಾಯಕರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮುಖ್ಯವಾಗಿ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ಮಾಡ್ತಾ ಇರುವಂಥದ್ದು. ಈ ಸಭೆಗೆ ಉಚ್ಚಾಟನೆ ಆಗಿರುವಂತಹ ಶಾಸಕ ಯತ್ನಾಳ್ ಅವರು ಕೂಡ ಚಿಂಚೋಳಿಯಿಂದ ಬಂದಿದ್ದಾರೆ. ಅದು ಕೂಡ ಒಂದು ರೀತಿಯಲ್ಲಿ ವಿಶೇಷತೆ. ಯಾಕೆಂದರೆ ಉಚ್ಚಾಟನೆ ಆದ ನಂತರ ಅವರು ಬೇರೆ ಇತರೆ ನಾಯಕರ ಜೊತೆ ಸೇರಿ ಸಭೆ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಹೈಕಮಾಂಡ್ ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಮುಖ್ಯವಾಗಿ ಇವರ ಸಭೆಯ ಅಜೆಂಡಾ ಏನಂದರೆ ಯತ್ನಾಳ್ ಅವ್ರನ್ನ ರಕ್ಷಣೆ ಮಾಡಬೇಕು. ಆ ಹೈಕಮಾಂಡ್ ಏನು ಉಚ್ಚಾಟನೆ ಮಾಡಿದೆ, ಉಚ್ಚಾಟನೆ ತೀರ್ಮಾನ ವಾಪಸ್ ತೆಗೆದುಕೋಬೇಕು. ಆ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಅನ್ನುವಂಥ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಎಲ್ಲರೂ ಕೂಡ ಸೇರಿಕೊಂಡು ಒಂದಷ್ಟು ಪರಿಹಾರ ಉಪಾಯಗಳನ್ನು ಕಂಡುಕೊಳ್ತಾರೆ. ಮುಖ್ಯವಾಗಿ ಪತ್ರ ಬರೆದು ಯತ್ನಾಳ್ ಅವರ ಮೂಲಕನೇ, ಅವರ ಮುಖಾಂತರನೇ, ಅವರಿಂದಲೇ ಹೈಕಮಾಂಡ್ಗೆ ಪತ್ರ ಬರೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಹೇಳಿದರು. ಆ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ಪತ್ರದಲ್ಲಿ ಏನಿರಬೇಕು, ಉಚ್ಚಾಟನೆ ವಾಪಸ್ ತೆಗೆದುಕೋಬೇಕು ಅಂತ ಮನವೊಲಿಕೆ ಮಾಡೋ ನಿಟ್ಟಿನಲ್ಲಿ ಏನೆಲ್ಲ ವಿಷಯಗಳಿರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡ್ತಿದ್ದಾರೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರುವಂಥದ್ದು, ಒಂದ್ಸಲ ಉಚ್ಚಾಟನೆ ಆದ ನಂತರ ಪಕ್ಷದ ನಾಯಕರ ಜೊತೆ ಆಗಲಿ ಅಥವಾ ಪಕ್ಷದ ಸಂಬಂಧಪಟ್ಟಂತೆ ಸಭೆಗಳನ್ನ ಮಾಡಬಾರ್ದು. ಆದರೆ ಯತ್ನಾಳ್ ಅವರು ತಮ್ಮ ತಂಡದ ಜೊತೆ ಸೇರಿ ಸಭೆ ಮಾಡ್ತಿದ್ದಾರೆ. ಇದು ಕೂಡ ಪಕ್ಷದ ಶಿಸ್ತು ಉಲ್ಲಂಘನೆ. ಹಾಗಾಗಿ ಯಾವ ರೀತಿ ಕ್ರಮ ಆಗುತ್ತೆ ಕಾದು. ಒಟ್ಟಾರೆಯಾಗಿ ಇವರ ಸಭೆಯ ಸಾಫಲ್ಯತೆ ಎಷ್ಟರ ಮಟ್ಟಿಗೆ ಬರುತ್ತೆ ರಿಸಲ್ಟ್ ಅಂತ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.